ಇಮ್ಯಾಜಿನ್ ಮಾಡಿ, ಇಬ್ಬರು ಫ್ರೆಂಡ್ಸು ಅವ್ರ ಬಾಡಿನ ಫಿಟ್ಟಾಗಿ ಇಡಬೇಕು ಅಂತ ಒಂದೇ ಸಲ ಜಿಮ್ಮಿಗೆ ಜಾಯ್ನ್ ಆಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಬ್ಬರು ಜೊತೆಲೇ 1 ವೀಕು 1 ಮಂತ್ 2 ಮಂತ್ಸ್ ಅವ್ರ ಜೊತೆಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಒಬ್ಬ ಏನು ಯೋಚನೆ ಮಾಡ್ತಾನೆ ಅಂದರೆ, ಅಯ್ಯೋ ನಾನು 1 ತಿಂಗಳಿಂದ ಎಕ್ಸಸೈಸ್ ಮಾಡ್ತಾನೆ ಇದ್ದೀನಿ, ಆದರೂ ನನಗೆ ರಿಸಲ್ಟ್ ಬರ್ತಿಲ್ಲ, ನನ್ನ ಬಾಡಿ ಫಿಟ್ಟೇ ಆಗಿಲ್ಲ ಅಂತ. ಸೊ ಅವನೇ ಅವಾಗ ಏನು ಮಾಡ್ತಾನೆ, ಅವಾಗ ಎಕ್ಸಸೈಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಅವ್ನು ರೆಗ್ಯುಲರ್ ಲೈಫ್ಗೆ ಹೋಗ್ತಾನೆ. ಆದರೆ ಇನ್ನೊಬ್ಬ ಏನು ಮಾಡ್ತಾನೆ, ಕನ್ಸಿಸ್ಟೆಂಟಾಗಿ ಅದೇ ಎಕ್ಸಸೈಸ್ನ ಮಾಡಿಕೊಂಡು ಅವನು ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಾನೆ ಇರ್ತಾನೆ. ಆಫ್ಟರ್ 1 ಇಯರ್ ಇಲ್ಲ 1.5 ಇಯರ್ ಆಗ್ತಿದ್ದಂಗೆ ಅವ್ನ ಬಾಡಿಲಿ ಚೇಂಜಸ್ ಕಾಣಿಸುತ್ತೆ. ಸೊ ಅವ್ನ ಬಾಡಿ ಫಿಟ್ಟಾಗಿರೋದನ್ನು ನೋಡಿ ಸುತ್ತಮುತ್ತ ಇರೋರೆಲ್ಲ, ಓ ನೋಡು ಅವ್ನ ಬಾಡಿ ಫಿಟ್ಟಾಗಿದೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಇನ್ನೊಬ್ಬ ಫ್ರೆಂಡು ಅವ್ನ ಜೊತೆಲೇ ಸ್ಟಾರ್ಟ್ ಮಾಡಿರ್ತಾನೆ, ಆದರೆ ಅವ್ನ ಬಾಡಿ ಏನೂ ಚೇಂಜಸ್ ಆಗಿರೋದಿಲ್ಲ, ಅವನು ನಾರ್ಮಲಾಗಿ ಹೇಗಿದ್ನೋ ಈಗಲೂ ಹಾಗೆ ಇದ್ದಾನೆ. ಸೊ ಇದನ್ನ ಎಕ್ಸಾಂಪಲ್ ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇಲ್ಲಿವರೆಗೂ ಏನು ಅನ್ಕೊತೀರಾ ಅಂದರೆ, ನನ್ನ ಲೈಫು ನನ್ನ ಡಿಸಿಷನ್ ಮೇಲೆ ನಾನು ಏನು ಡಿಸೈಡ್ ಮಾಡ್ತೀನೋ ಅದೇ ರೀತಿ ಲೈಫ್ ಹೋಗ್ತಿದೆ ಅಂತ ಅಂದ್ಕೊಂಡಿರ್ತೀರ. ನೀವು ಯಾವ ಥರ ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ನಿಮ್ಮ ಲೈಫು ನೀವು ಅಂದ್ಕೊಂಡಿರೋದಕ್ಕಿಂತ ನೀವು ಡೈಲಿ ಮಾಡೋ ಸಣ್ಣ ಸಣ್ಣ ಡಿಸಿಷನ್ನು ಮತ್ತು ಆಟೋಮೆಟಿಕ್ಕಾಗಿ ನೀವು ಮಾಡೋ ಆ್ಯಕ್ಟಿವಿಟೀಸಿಂದ ನಿಮ್ಮ ಲೈಫ್ ಮುಂದೆ ಫ್ಯೂಚರು ಡಿಸೈಡ್ ಆಗ್ತಿದೆ ಅಂತ. ಹೇಗೆ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಅವ್ರ ಲೈಫ್ನ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನಾನು ಎಷ್ಟೊತ್ತಿಗೆ ಎದ್ದೇಳಬೇಕು, ನಾನು ಎಷ್ಟೊತ್ತಿಗೆ ಮಲ್ಕೋಬೇಕು, ನಾನು ಇವತ್ತು ಯಾವ ಥರ ಊಟ ತಿನ್ನಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತಿದ್ದೀನಿ ಅಂತ. ಆದರೆ ರಿಯಾಲಿಟಿಲಿ ಅದು ಯಾವುದನ್ನು ಅವರು ಡಿಸೈಡ್ ಮಾಡ್ತಿರೋದಿಲ್ಲ. ಅವರು ವರ್ಷಗಟ್ಲೆಯಿಂದ ಯಾವ ಥರ ಅವ್ರ ಲೈಫ್ನ ರೂಢಿ ಬಂದಿರ್ತಾರೋ ಅದೇ ಥರ ಅವ್ರು ಫಾಲೋ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲದಲೇ ಅದೇ ಪ್ರಾಕ್ಟೀಸ್ನ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ಬ್ರೈನ್ ಅವ್ರಿಗೆ ಅದೇ ಥಾಟ್ನ ಕೊಡೋದ್ರಿಂದ ಸೊ ಅವರು ಅದೇ ಕೆಲಸನ ಮಾಡ್ಕೊಂಡು ಹೋಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ತುಂಬ ಜನಕ್ಕೆ ಸ್ಯಾಲ್ರಿ ಬಂದಿದ ತಕ್ಷಣ ಸೇವ್ ಮಾಡಬೇಕು ಅಂತ ಫಸ್ಟು ಡಿಸೈಡ್ ಮಾಡ್ತಾರೆ. ಆದರೆ ಅವರು ವರ್ಷಗಟ್ಲೆಯಿಂದ ಸ್ಯಾಲ್ರಿ ಬಂದಿದ ತಕ್ಷಣ ಅವರು ಅದರಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಅವ್ರ ಅಕೌಂಟ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿದ್ದಂಗೆ, ಓ ಇವಾಗ ನಾನು ಶಾಪಿಂಗ್ ಹೋಗಬೇಕು ಅನ್ನೋದು ಡಿಫಾಲ್ಟಾಗಿ ಅವ್ರ ಬ್ರೈನ್ ಅವ್ರಿಗೆ ಸಿಗ್ನಲ್ ಕೊಡುತ್ತೆ. ಸೊ ಇದು ಅವರು ಡಿಸೈಡ್ ಮಾಡಿರೋದ್ರಿಲ್ಲ, ಬಟ್ ಆದ್ರೂ ಅವರು ವರ್ಷಗಟ್ಲೆಯಿಂದ ಅದೇ ಕೆಲಸ ಬಂದಿರೋದ್ರಿಂದ ಅವ್ರಿಗೆ ಅದನ್ನೇ ಮಾಡೋ ಥರ ಥಾಟ್ಸ್ನ ಅವ್ರ ಬ್ರೈನ್ ಕೊಡುತ್ತೆ. ಸೊ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಅದೇ ರೀತಿ ತುಂಬ ಜನ ಅಂದ್ಕೊತಾರೆ, ನಾನು ಈ ವರ್ಷದಿಂದ ಜಂಕ್ ಫುಡ್ ತಿನ್ನಬಾರ್ದು ಅಂತ. ಬಟ್ ಅವ್ರಿಗೆ ಜಂಕ್ ಫುಡ್ದು ಇಮೇಜ್ ನೋಡ್ತಿದ್ದಂಗೆ ಇಲ್ಲ ಜಂಕ್ ಫುಡ್ ಅಂಗಡಿ ನೋಡ್ತಿದ್ದಂಗೆ ಅವ್ರ ಬ್ರೈನ್ ಅವ್ರಿಗೆ ಕೊಡುತ್ತೆ, ಲೈಕ್ ನೀನು ಈ ಜಂಕ್ ಫುಡ್ನ ತಿಂತೀಯ ಅದರಿಂದ ಖುಷಿ ಸಿಗುತ್ತೆ ಅಂತ. ಸೊ ಅವ್ರು ಏನು ಡಿಸೈಡ್ ಮಾಡಿರ್ತಾರೋ ಅದನ್ನು ಬಿಟ್ಟು ಅವ್ರ ಬ್ರೈನ್ ಏನು ಸಿಗ್ನಲ್ನ ಕೊಟ್ಟಿರುತ್ತೋ ಅದನ್ನು ಫಾಲೋ ಮಾಡ್ತಾರೆ. ಏಕೆಂದರೆ ಅವರು ವರ್ಷಗಟ್ಲೆಯಿಂದ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ಇವಾಗಲೂ ಅವರು ಅದೇ ಕೆಲಸ ಮಾಡ್ತಾರೆ ಹೊರತು ಹೊಸದಾಗಿ ಅವರು ಅಪ್ಡೇಟ್ ಆಗೋದಿಲ್ಲ. ಈ ಥರ ಥಾಟು ನಮ್ಮ ಬ್ರೈನ್ಗೆ ಹೇಗೆ ಬರುತ್ತೆ? ಸೊ ನಮ್ಮ ಬ್ರೈನ್ಗೆ ಇದನ್ನೆಲ್ಲ ಯಾರು ಹೇಳಿಕೊಟ್ರು? ಲೈಕ್ ನಮ್ಮ ಸ್ಯಾಲ್ರಿ ಬಂದ ತಕ್ಷಣ ಶಾಪಿಂಗ್ಗೆ ಹೋಗಬೇಕು, ಜಂಕ್ ಫುಡ್ನ ನೋಡಿದ ತಕ್ಷಣ ತಿನ್ನಬೇಕು ಅನ್ನೋದು ನಮ್ಮ ಬ್ರೈನ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಾವು ಇದೇ ಕೆಲಸನ ವರ್ಷಾನುಗಟ್ಲೆಯಿಂದ ಮಾಡ್ಕೊಂಡು ಬಂದಿರ್ತೀರಿ. ಸೊ ನಮ್ಮ ಬ್ರೈನು ಅದನ್ನೇ ಫಿಕ್ಸ್ ಆಗಿರುತ್ತೆ. ಸೊ ಈ ಥರ ಆ್ಯಕ್ಟಿವಿಟೀಸ್ನೇ ನಾವು ಹ್ಯಾಬಿಟ್ಸ್ ಅಂತ ಕರೆಯೋದು. ಸೊ ನಮ್ಮ ಲೈಫು ನಿಂತಿರೋದು ನಾವು ತಗೊಳ್ಳೋ ಡಿಸಿಷನ್ ಮೇಲೆ ಅಲ್ಲ, ಸೊ ನಾವು ಮಾಡೋ ಡೈಲಿ ಆ್ಯಕ್ಟಿವಿಟೀಸ್ ಅಥವಾ ನಮಗೆ ಗೊತ್ತಿಲ್ಲದಲೇ ನಾವು ಮಾಡೋ ಕೆಲಸಗಳು, ಸೊ ಅದನ್ನೇ ನಾವು ಹ್ಯಾಬಿಟ್ಸ್ ಅಂತ ಕರೆಯೋದು. ಈ ಹ್ಯಾಬಿಟ್ಸು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಬ್ರೈನು ತುಂಬ ಸಲ ಎಫಿಷಿಯೆಂಟಾಗಿ ಮತ್ತು ಯಾವಾಗಲೂ ಆ ಬ್ರೈನ್ ವರ್ಕಿಂಗ್ ಏನಿರುತ್ತೋ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಯಾಕಂದರೆ ಅದು ಯಾವಾಗಲೂ ತನ್ನ ಎನರ್ಜಿನ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಬ್ರೈನ್ ಯಾವಾಗಲೂ ಕೆಲಸಗಳು ಮತ್ತು ಅವ್ರವ್ರ ಲೈಫಲ್ಲಿ ಏನೇ ಕೆಲಸ ಮಾಡ್ತಾರೋ ಅದನ್ನು ಆಟೋಮೇಟ್ ಮಾಡಿ ಆ ಬ್ರೈನಲ್ಲಿರೋ ಸ್ಟ್ರೆಸ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಇದು ಇನ್ವಾಲಂಟರಿ ಆಗ್ತಾ ಇರುತ್ತೆ ಹೊರತು ಯಾರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾವುದೇ ಸಲ ಯಾವುದೇ ಮೊದಲನೇ ಕೆಲಸ ಮಾಡಬೇಕಂದ್ರೆ ನಿಮಗೆ ಅನಿಸಿರುತ್ತೆ, ನನಗೆ ತಲೆ ನೋಯ್ತಿದೆ, ಇದು ತುಂಬ ಕಷ್ಟದ ಕೆಲಸ ಅಂತ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವಿವಾಗ ಫಸ್ಟ್ ಟೈಮು 4 ವೀಲರ್ನ ಓಡಿಸ್ತಿದ್ದೀರ ಅಂತ ಅಂದ್ಕೊಳ್ಳಿ. ಸೊ ನೀವಿವಾಗ ಆ 4 ವೀಲರ್ನ ಓಡಿಸ್ಬೇಕಂದ್ರೆ ನಿಮಗೆ ಪ್ರತಿಯೊಂದು ವಿಷಯನೂ ಕಷ್ಟ ಅಂತ ಅನಿಸುತ್ತೆ. ಪ್ರತಿಯೊಂದು ಆ್ಯಕ್ಟಿವಿಟಿ ನೀವು ಡ್ರೈವ್ ಮಾಡೋ ಟೈಮಲ್ಲಿ ನಿಮಗೆ ಅದು ಕಷ್ಟ, ಹೆಂಗೆ ಎಲ್ಲರೂ ಮಾಡ್ತಾರೆ ಅಂತ ಅನಿಸುತ್ತೆ. ಲೈಕ್ ನೀವು ಈಗ ಫಸ್ಟ್ ಟೈಮ್ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ಸ್ಟೇರಿಂಗ್ನ ನೀವು ಕಾನ್ಷಿಯಸ್ ಆಗಿ ಮುಡ್ತಿರ್ತೀರ, ಆದರೆ ಗೇರ್ ಹಾಕಬೇಕಾದ್ರೂ ಪ್ರತಿ ಸಲ ಅದನ್ನು ನೋಡಿ ನೋಡಿ ಹಾಕ್ತಿರ್ತೀರ. ಆದರೆ ಡಿಸ್ಟೆನ್ಸ್ ನೋಡಬೇಕಾದ್ರೂ ಅಷ್ಟೇ, ಎಲ್ಲಿ ಯಾರಿಗೆ ಗಾಡಿ ಟಚ್ ಆಗಿಬಿಡುತ್ತೆ ಅನ್ನೋ ಕಾನ್ಷಿಯಸ್ನೆಸ್ಸಲ್ಲೇ ಅದ್ರ ಡಿಸಿಷನ್ನ ಮಾಡ್ತಿರ್ತೀರ. ಆವಾಗ ನಿಮ್ಮ ಬ್ರೈನು ಫುಲ್ಲಿ ಫೋಕಸ್ಡ್ ಆಗಿರುತ್ತೆ. ಅದೇ ರೀತಿ ನೀವು ಎಕ್ಸ್ಲೇಟ್ರ್ ಅಮುಕ್ಬೇಕಾದ್ರೆ, ಬ್ರೇಕ್ ಅಮುಕ್ಬೇಕಾದ್ರೆ
ಸೊ ನಿಮಗೆ ಅವಾಗ ಏನನ್ಸುತ್ತೆ, ಸೊ ಡ್ರೈವಿಂಗು ತುಂಬಾ ಕಷ್ಟ, ಇಷ್ಟು ಎಫರ್ಟ್ ಹಾಕಿ ನಾನು ಕಲಿಬೇಕು, ಸೊ ಇದು ತುಂಬಾ ತಲೆನೋವು ಕೆಲಸ. ಆಮೇಲೆ ಆ ಕೆಲಸ ಮಾಡಿದ ತಕ್ಷಣ ನಿಮಗೆ ಹೆಡ್ಏಕು, ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ಜಸ್ಟ್ ಒಂದು ಗಾಡಿ ಓಡಿಸ್ಬೇಕಂದ್ರೆ ಇಷ್ಟು ಕಷ್ಟ ಅಂತ ನೀವು ಫೀಲ್ ಮಾಡ್ತಿರ್ತೀರ. ಅದೇ ನೀವು ಡೈಲಿ ಕಾರ್ ಓಡಿಸೋ ಯಾರನ್ನಾರು ಕೇಳಿ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಕ್ಯಾಬ್ ಓಡಿಸೋರು ಅಥವಾ ಡೈಲಿ ಆಫೀಸ್ಗೆ ಅವ್ರ ಪರ್ಸ್ನಲ್ ವೆಹಿಕಲ್ಸ್ನ ತೊಗೊಂಡೋಗೋರನ್ನ ಹೋಗಿ ಗಾಡಿ ಓಡಿಸೋದು ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ಅವ್ರೇನು ಹೇಳ್ತಾರೆ, ಇದು ತುಂಬ ಈಸಿ ಜಾಬು, ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇವೆರಡರ ಮಧ್ಯ ನಿಮ್ಗೇನು ಆಗಿರುತ್ತೆ ಅಂದರೆ, ಸೊ ನನಗೆ ಯಾಕೆ ಇಷ್ಟು ಕಷ್ಟ ಅನ್ನಿಸ್ತಿದೆ, ಅವ್ರಿಗೆ ಯಾಕೆ ಇಷ್ಟು ಈಸಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ, ಅವರು ಪ್ರತಿ ಸಲ ಅದೇ ಕೆಲಸನ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಬೆಳಗ್ಗೆ ಎದ್ದರೆ ಅದೇ ಕೆಲಸ ಮಾಡಿ ಮಾಡಿ ಅವ್ರಿಗೆ ರೂಢಿ ಆಗಿರುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಅವ್ರಿಗೆ ಬ್ರೈನ್ ಅವ್ರಿಗೆ ಕಾನ್ಷಿಯಸ್ ಆಗಿ ಆ ಕೆಲಸ ಮಾಡ್ತಿರೋದಿಲ್ಲ, ಅವ್ರಿಗೆ ಅದು ರಿಪೀಟೆಡ್ ಆಗಿ ಅವ್ರ ಬ್ರೈನಲ್ಲಿ ಫೀಡ್ ಆಗೋಗಿರುತ್ತೆ. ಸೊ ಇವಾಗ ಈ ಥರ ಸಿಚುವೇಶನ್ ಬಂದರೆ ನಾನು ಈ ಥರ ಆ್ಯಕ್ಷನ್ನ ತಗೋಬೇಕಂತ. ಸೊ ಅವರಲ್ಲಿ ವಾಲಂಟಿಯರಾಗಿ ಏನು ಮಾಡ್ತಿರೋದಿಲ್ಲ, ಅದು ಆಟೋಮೆಟಿಕ್ಕಾಗಿ ಅವ್ರ ಬ್ರೈನಲ್ಲಿ ಸ್ಟೋರ್ ಆಗಿರೋದ್ರಿಂದ ಅವರು ಆ ಕೆಲಸನ ಆರಾಮಾಗಿ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಹೊಸ ವಿಷಯ ಕಲಿಬೇಕಾದ್ರೆ ನಮಗೆ ತುಂಬ ಕಷ್ಟ ಎಫರ್ಟ್ ಹಾಕಬೇಕು ಅಂತ ಅನಿಸುತ್ತೆ. ಅದೇ ಕೆಲಸನ ಕೆಲವರು ವರ್ಷಗಟ್ಟಲೆಯಿಂದ ಮಾಡಿರೋದ್ರಿಂದ ಅವ್ರಿಗೆ ಫೀಲ್ ಆಗಿರುತ್ತೆ. ಇದು ಬರೀ ಡ್ರೈವಿಂಗ್ ಕೆಲಸ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ಕೆಲಸ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೀವು ಈಗ ಅಡುಗೆ ಮನೆಯಲ್ಲಿ ಅಡುಗೆ ಕಲಿಯೋದಕ್ಕೆ ಹೋಗಿರ್ತೀರ. ಸೊ ಮೊದಲನೇ ದಿನ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಯಾವ ಅಡುಗೆ ಮಾಡಬೇಕಾದ್ರೆ ಎಷ್ಟು ಐಟಮ್ನ ರೆಡಿ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅದೇ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಅದನ್ನೇ ಡೈಲಿ ನೀವು ಅದೇ ಕೆಲಸ ಮಾಡ್ತಿದ್ರೆ ನಿಮ್ಗೇನು ಅನಿಸುತ್ತೆ, ಆವಾಗ ಅಡುಗೆ ಕೆಲಸ ಈಸಿ ಅನಿಸುತ್ತೆ. ಸೊ ಇಲ್ಲಿ ಯಾವುದೇ ಥರ ಕೆಲಸ ಆಗಲಿ, ಯಾವುದು ಈಸಿ ಯಾವುದು ಕಷ್ಟ ಅಂತ ಇರೋದಿಲ್ಲ. ಸೊ ನಮ್ಮ ಬ್ರೈನ್ಗೆ ನಾವು ಅದನ್ನು ಎಷ್ಟು ಇನ್ವಾಲಂಟರಿಯಾಗಿ ಮಾಡೋದಕ್ಕೆ ನಾವು ಅದನ್ನು ಟ್ರೈನ್ ಮಾಡ್ತಿರೋ ಅಷ್ಟು ಈಸಿಯಾಗಿ ನಮಗೆ ಆ ಕೆಲಸ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ನಮ್ಮ ಬ್ರೈನ್ಗೂ ಆ ಕೆಲಸನ ಡೈಲಿ ಮಾಡಿ ಮಾಡಿ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಸೊ ನಾವೀಗ ಯಾವುದೇ ಕೆಲಸ ಮಾಡಬೇಕಾದ್ರೂ ನಮ್ಮ ಬ್ರೈನು ಆ ಆ್ಯಕ್ಷನ್ಸ್ನೆಲ್ಲ ಒಂದು ಕಡೆ ಕಾನ್ಷಿಯಸ್ ಆಗಿ ಅದನ್ನು ಸ್ಟೋರ್ ಮಾಡ್ಕೊತಾ ಹೋಗ್ತಾ ಇರುತ್ತೆ. ಸೊ ಫ್ಯೂಚರಲ್ಲಿ ಈ ಥರ ಸಿಚುವೇಶನ್ ಬಂದರೆ ನಾವು ಈ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಥಾಟ್ಸ್ ಆಲ್ರೆಡಿ ನಮ್ಮ ಬ್ರೈನಲ್ಲಿ ಇರೋದ್ರಿಂದ ನಮಗೆ ಆವಾಗ ಅಷ್ಟೊಂದು ಸ್ಟ್ರೆಸ್ ಅಂತ ಫೀಲ್ ಆಗೋದಿಲ್ಲ. ಸೊ ನಾವು ಫಸ್ಟ್ ಟೈಮ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದು ನಮಗೆ ಮೊದಲನೇ ಆ್ಯಕ್ಟಿವಿಟಿ ಆಗಿರೋದ್ರಿಂದ, ಸೊ ನಮ್ಮ ಬ್ರೈನ್ ಏನು ಮಾಡುತ್ತೆ ಅದನ್ನು ಫುಲ್ ಕಾನ್ಷಿಯಸ್ ಆಗಿ ನೋಡೋದ್ರಿಂದ ನಮಗೆ ಆ ಕೆಲಸ ಕಷ್ಟ ಅಂತ ಅನಿಸುತ್ತೆ. ಸೊ ನಾವು ಅದೇ ಕೆಲಸನ ಡೈಲಿ ಮಾಡ್ತಾ ಹೋಗ್ತಿದ್ರೆ ನಮ್ಗೆ ಅದು ಹ್ಯಾಬಿಟ್ ಆಗಿ ನಾವು ಅದ್ರ ಮೇಲೆ ಅಷ್ಟೊಂದು ಕಾನ್ಷಿಯಸ್ ಎಫರ್ಟ್ ಹಾಕಿಲ್ಲ ಅಂದ್ರೂ ಅದು ಕೆಲಸ 100% ಕಂಪ್ಲೀಟ್ ಮಾಡೇ ಮಾಡ್ತೀರಿ. ಹ್ಯಾಬಿಟ್ಸ್ ಅಂತ ಕೌಂಟ್ ಮಾಡಿದ್ರೆ ಯಾವುದೋ ದೊಡ್ಡ ಕೆಲಸನೇ ಅಂತಲ್ಲ, ನಾವು ಡೈಲಿ ಲೈಫಲ್ಲಿ ಮಾಡೋ ಚಿಕ್ಕ ಕೆಲಸನೂ ಸಹ ನಮಗೆ ಅದು ವರ್ಷಗಟ್ಟಲೆಯಿಂದ ನಾವು ಬಂದಿರೋದ್ರಿಂದ ನಮಗೆ ಅದು ನಾವು ಕೆಲಸ ಮಾಡ್ತಿದ್ರು ನಮಗೆ ಅದು ಕೆಲಸ ಅಂತ ಫೀಲ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವೀಗ ಮಾರ್ನಿಂಗ್ ಎದ್ದು ಬ್ರಷ್ ಮಾಡೋದಾಗಲಿ, ನಾವು ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ಕೊಳ್ಳೋದಾಗಲಿ, ನಾವು ಮಾರ್ನಿಂಗು ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗೋದು ಅಥವಾ ಸ್ಕೂಲು ಕಾಲೇಜ್ಗೆ ಹೋಗೋದು, ಇವೆಲ್ಲ ನಮಗೆ ಯಾವತ್ತೂ ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಯಾಕೆಂದರೆ ನಾವು ಅದನ್ನು ಡೈಲಿ ಲೈಫಲ್ಲಿ ಮಾಡ್ತಾನೇ ಇರ್ತೀರಿ. ಸೊ ಅವಾಗೇನಾಗುತ್ತೆ, ನಮಗೆ ಅದು ಕಾನ್ಷಿಯಸ್ ಎಫರ್ಟ್ ಹಾಕೋದೇ ಬೇಕಾಗಿರಲ್ಲ, ನಮಗೆ ಅದು ಇನ್ವಾಲಂಟರಿಲಿ ಮಾಡ್ತಾನೆ ಬರ್ತೀರಿ. ಅದೇ ನಾವು ಸಡನ್ನಾಗಿ ಯಾವುದೋ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಹೇಳುವಾಗ ನಾನು ಆಗಲೇ ಹೇಳ್ದಂಗೆ ಜಿಮ್ಗೆ ಹೋಗೋದು, ಇಲ್ಲ ಇವತ್ತಿಂದ ನಾನು ಓದಬೇಕು ಅಂದ್ಕೊಂಡ್ರೆ ನೀವು ಒಂದಿನ ಓದ್ತೀರ, ಸಡನ್ನಾಗಿ ನಿಮ್ಗೆ ಅದು ನಾಳೆ ಅಯ್ಯೋ ಮರ್ತೋಯ್ತು ಅನಿಸುತ್ತೆ. ಯಾಕೆಂದರೆ ನೀವು ಅದನ್ನು ಕಾನ್ಷಿಯಸ್ ಆಗಿ ನೀವು ನೆನ್ಪಿಟ್ಕೊಂಡು ಮಾಡಬೇಕು. ಅದೇ ನೀವು ರೆಗ್ಯುಲರ್ ಆಗಿ ಕಾನ್ಷಿಯಸ್ ಆಗಿ ಮಾಡ್ದಲ್ಲಿರೋ ಕೆಲಸಗಳು ಅಂದರೆ ನಾನು ಆಗಲೇ ಹೇಳ್ದಂಗೆ ಬ್ರಷ್ಷು, ನೀವೀಗ ಗೊತ್ತಿಲ್ಲದಲ್ಲೇ ಇದ್ರೂ ನೀವು ಡೈಲಿ ಬ್ರಷ್ ಮಾಡೋದಕ್ಕೆ ಹೋಗ್ತೀರಾ, ನೀವು ಒಂದಿನೂ ಮಿಸ್ ಮಾಡೋದಿಲ್ಲ. ಯಾಕೆಂದರೆ ನೀವು ಅದನ್ನು ವರ್ಷಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದುಬಿಟ್ಟಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೂ ನೀವು ಆ ಕೆಲಸ ಮಾಡೋದಕ್ಕೆ ಹೋಗ್ತೀರಾ. ಅದೇ ನೀವೀಗ ಹೊಸ ಬುಕ್ ಓದಬೇಕಂದ್ರೆ ನಿಮಗೆ ಅದು ಫಸ್ಟಿಂದನೂ ಬಂದಿರೋದಿಲ್ಲ, ನೀವೀಗ ಹೊಸದಾಗಿ ಅದನ್ನು ಸ್ಟಾರ್ಟ್ ಮಾಡೋದ್ರಿಂದ ಕೆಲವು ಸಲ ನಿಮಗೆ ಮರ್ತೋಗೋ ಥರ ಆಗುತ್ತೆ. ಸೊ ಕೆಲವು ಸಲ ಮರ್ತೋಗಿ ನೀವು ಓದಲ್ಲೇ ಮಲ್ಕೊಂಡಿರ್ಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ನೀವು ಓದೋದನ್ನು ನಿಮ್ಮ ಬ್ರೈನ್ಗೆ ಹೇಳಬೇಕು, ಇದು ನನಗೆ ಇನ್ವಾಲಂಟಿಯರಾಗಿ ಕೆಲಸ ಮಾಡಬೇಕಂದ್ರೆ ನೀವು ಪ್ರತಿದಿನ ಅದೇ ಕೆಲಸನ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೆ ನಿಮಗೆ ಆ ಕೆಲಸನೂ ಕೂಡ ಆಟೋಮೆಟಿಕ್ ಮಾಡಬೇಕು ಅಂತ ನಿಮ್ಮ ಬ್ರೈನ್ ನಿಮಗೆ ಸಿಗ್ನಲ್ ಕೊಡುತ್ತೆ. ಸೊ ನಿಮಗೆ ಆವಾಗ ಓದೋ ಅಭ್ಯಾಸ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮಗೆ ಓದೋದು ಸಹ ನಿಮಗೆ ಸ್ಟ್ರೆಸ್ ಅಂತ ಅನಿಸೋದಿಲ್ಲ, ನೀವು ಅದನ್ನು ಕಾಮನ್ ಆಗಿ ಮಾಡ್ಕೊತ ಹೋಗ್ತೀರಾ. ಹ್ಯಾಬಿಟ್ಸ್ ಅಂದರೆ ನೀವು ಕಾನ್ಷಿಯಸ್ ಆಗಿ ನೀವು ಅದರಲ್ಲಿ ಫೋಕಸ್ಡ್ ಆಗಿ ಕೆಲಸ ಮಾಡೋದು ಅನ್ನೋದ್ರ ಅಲ್ಲ. ಸೊ ಇಲ್ಲಿ ಹ್ಯಾಬಿಟ್ಸ್ ಅಂತ ಬಂತಂದರೆ ನಿಮಗೆ ಗೊತ್ತಿಲ್ಲದಲೇ ಆ ಕೆಲಸ ಮಾಡೋದಕ್ಕೆ ನೀವು ಮುಂದೆ ಹೋಗೋದು, ಮತ್ತು ನಿಮಗೆ ಆ ಕೆಲಸ ಮಾಡೋ ಟೈಮಲ್ಲಿ ಯಾವುದೇ ಸ್ಟ್ರೆಸ್ ಆಗಲಿ ಅಥವಾ ಪ್ರೆಷರ್ ಆಗಿ ಫೀಲ್ ಆಗೋದಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಸ್ಟಾರ್ಟಿಂಗಲ್ಲಿ ಡ್ರೈವಿಂಗ್ ಮಾಡೋದಕ್ಕೂ ಆಫ್ಟರ್ 2 ಇಯರ್ಸ್ 3 ಇಯರ್ಸ್ ನೀವು ಅದನ್ನು ಗಾಡಿನ ಡ್ರೈವ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏಕೆಂದರೆ ನೀವು ಸ್ಟಾರ್ಟಿಂಗಲ್ಲಿ ತುಂಬ ಕಾನ್ಷಿಯಸ್ ಆಗಿ ಒಂದೊಂದು ಡಿಸಿಷನ್ನು ಯೋಚನೆ ಮಾಡಿ ಡಿಸೈಡ್ ಮಾಡ್ತಿರ್ತೀರ. ನಾನೀಗ ಎಕ್ಸ್ಲೇಟ್ರ್ ಕೊಡಬೇಕಾ, ನಾನೀಗ ಬ್ರೇಕ್ ಅಮುಕ್ಬೇಕಾ, ಇಲ್ಲಾಂದರೆ ನಾನು ಇವಾಗ
ಗೇರ್ನ ಯಾವ ಗೇರಿಗೆ ಶಿಫ್ಟ್ ಮಾಡಬೇಕು ಅಂತ ನೀವು ಒಂದೊಂದನ್ನು ಯೋಚನೆ ಮಾಡಿ ಡಿಸಿಷನ್ ತೊಗೊತಿರ್ತೀರ. ಏಕೆಂದರೆ ನೀವು ಅದರಲ್ಲಿ ಇನ್ನೂ ಎಕ್ಸ್ಪರ್ಟ್ ಅಂತ ಆಗಿರೋದಿಲ್ಲ, ಆಮೇಲೆ ನಿಮಗೆ ಗಾಡಿ ಓಡಿಸಿರೋ ಎಕ್ಸ್ಪೀರಿಯೆನ್ಸ್ ಬಂದಿರೋದಿಲ್ಲ. ಸೊ ಅದೇ ನೀವು ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ನೇ 1 ಇಯರ್ 2 ಇಯರ್ಸ್ ನೀವು ಮಾಡಿಬಿಟ್ರೆ, ಲೈಕ್ ಇವಾಗ ಹೇಗೆ ಕ್ಯಾಬ್ ಡ್ರೈವರ್ಗಳು ಕೆಲಸ ಮಾಡ್ತಾರೆ ಅಂದರೆ ಅವರು ಅದನ್ನು ಕಾನ್ಷಿಯಸ್ ಆಗಿ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಡೈಲಿ ಅದನ್ನು ಗಾಡಿ ಓಡಿಸಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ನನ್ನ ಗಾಡಿ ಯಾವ ಸ್ಪೀಡಲ್ಲಿ ಇದ್ದಾಗ ಯಾವ ಗೇರ್ಗೆ ಹಾಕಬೇಕು, ಮತ್ತು ನಾನು ಯಾವಾಗ ಎಕ್ಸ್ಲೇಟ್ರನ್ನ ಜಾಸ್ತಿ ಮಾಡಬೇಕು, ಯಾವಾಗ ಕಮ್ಮಿ ಮಾಡಬೇಕು, ನಾನು ಹೇಗೆ ಸ್ಟೇರಿಂಗ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಅವ್ರಿಗೆ ಡೈಲಿ ಲೈಫಲ್ಲಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಸ್ಟ್ರೆಸ್ ಆಗಲಿ, ಅಷ್ಟೊಂದು ಭಯ ಆಗಿಲೇ ಆಗೋದಿಲ್ಲ. ಏಕೆಂದರೆ ಅವ್ರಿಗೆ ಬ್ರೈನ್ ಆಲ್ರೆಡಿ ಆ ಡ್ರೈವಿಂಗ್ ಸ್ಕಿಲ್ಸ್ಗೆ ಅವರು ಬಾಡಿ ಮತ್ತು ಬ್ರೈನ್ ಎರಡೂ ಟ್ರೈನ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಎಫರ್ಟು ಆಗೋದಿಲ್ಲ. ಸೊ ಅದಕ್ಕೇ ನಾವು ಫಸ್ಟ್ ಟೈಮ್ ಮಾಡೋ ಎಲ್ಲ ಕೆಲಸಗಳು ನಮಗೆ ತುಂಬಾ ಭಯ ಮತ್ತು ತುಂಬಾ ಕಷ್ಟ ಅಂತ ಫೀಲ್ ಆಗೋದು. ತುಂಬ ಜನ ಅವ್ರು ಕೆಲಸ ಮಾಡ್ತಿರೋ ಟೈಮಲ್ಲಿ, ಇಲ್ಲ ಅವರು ಫ್ರೀಯಾಗಿರೋ ಟೈಮಲ್ಲಿ ಅವ್ರ ಮೊಬೈಲ್ನ ತೆಗೆದು ಅವ್ರಿಗೆ ಗೊತ್ತಿಲ್ದಲೇ ಅವರು ಯಾವುದು ತುಂಬ ಯೂಸ್ ಮಾಡೋ ಆ್ಯಪ್ಗೆ ಆಲ್ರೆಡಿ ಲಾಗಿನ್ ಆಗೋಗಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ತುಂಬ ಜನಕ್ಕೆ ಬ್ರೇಕ್ ಸಿಕ್ತು ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸ್ಕ್ರೀನ್ ರೋಲ್ ಮಾಡ್ತಿರ್ತಾರೆ, ಅಥವಾ ವಾಟ್ಸಪ್ಪಲ್ಲಿ ಏನೇನು ಮೆಸೇಜಸ್ ಬಂದಿದೆ, ಯಾವುದಾದ್ರೂ ಸ್ಟೇಟಸ್ ಬಂದಿದೆ ಅಂತ ಅಬ್ಸರ್ವ್ ಮಾಡ್ತಿರ್ತಾರೆ. ನೀವು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀರಾ ಅನಿಸುತ್ತೆ. ನನಗೆ ಗೊತ್ತಿಲ್ಲದಲೇ ಇದ್ದರೂ ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ಸ್ಕ್ರೋಲ್ ಮಾಡ್ತಿದ್ದೀನಿ ಅಂತ. ಏಕೆಂದರೆ ಅವ್ರಿಗೆ ಆ ಬ್ರೈನ್ ಅವ್ರಿಗೆ ಫೀಡ್ ಮಾಡಿರುತ್ತೆ, ನೀನು ಫ್ರೀ ಟೈಮ್ ಇತ್ತು ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ತಿರ್ತೆ ಅಂತ. ಅವ್ರಿಗೆ ಆ ಕೆಲಸ ಅವ್ರಿಗೆ ಸ್ಟ್ರೆಸ್ ಅನ್ನೋದಾಗಲಿ, ಅವ್ರಿಗೆ ಆ ಕೆಲಸ ಕಾನ್ಷಿಯಸ್ ಆಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸೋದಿಲ್ಲ. ಯಾಕೆಂದರೆ ಅವ್ರಿಗೆ ಅದೇ ಕೆಲಸ ಯಾವಾಗಲೂ ಮಾಡಿರೋದ್ರಿಂದ ಅವ್ರ ಬ್ರೈನಲ್ಲಿ ಆ ಜಾಬ್ ಅವ್ರಿಗೆ ಫೀಡ್ ಆಗಿರುತ್ತೆ. ಅದೇ ರೀತಿ ತುಂಬ ಜನ ನಾನು ನೋಡಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಮೊಬೈಲ್ನ 10 ಮಿನಿಟ್ಸ್ 20 ಮಿನಿಟ್ಸ್ ಅವ್ರು ಅದನ್ನು ಸ್ಕ್ರೋಲ್ ಮಾಡಿ ಆಮೇಲೆ ಅವ್ರು ಬೆಡ್ಡಿಂದ ಕೆಳಗೆ ಬರ್ತಾರೆ. ಸೊ ಕೇಳಿದ್ರೆ ಅದು ನನಗೆ ಹ್ಯಾಬಿಟ್ ಆಗೋಗಿದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನೀವು ಯೋಚನೆ ಮಾಡಿದ್ದೀರಾ, ಅವ್ರಿಗೆ ಮೊಬೈಲ್ ಇಲ್ದಿರೋ ಟೈಮಲ್ಲಿ ಅವ್ರು ಹೇಗೆ ಮಾರ್ನಿಂಗ್ ವೇಕಪ್ ಹಾಕಿ ಎದ್ದೊಳ್ತಿದ್ರು, ಮತ್ತು ಮೊಬೈಲ್ ಬಂದಮೇಲೆ ಯಾಕೆ ಅವರು ಆ ಥರ ಸ್ಕ್ರೋಲ್ ಮಾಡ್ತಿದ್ದಾರೆ ಅಂತ. ಏಕೆಂದರೆ ಅವರು ಮೊಬೈಲ್ ತೊಗೊಂಡಾಗಿಂದ ಆ ಹ್ಯಾಬಿಟ್ನ ರೂಢಿ ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ದಲೇನೋ ಅದೇ ಕೆಲಸನ ಮಾಡಿ ಅವ್ರಿಗೆ ಗೊತ್ತಿಲ್ದಲೇ ಇದ್ರೂ ಮಾರ್ನಿಂಗ್ ಎದ್ದ ತಕ್ಷಣ 20 ಮಿನಿಟ್ಸ್ 30 ಮಿನಿಟ್ಸ್ ಅವ್ರಿಗೆ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಆವಾಗ ಬ್ರೈನ್ ಏನು ಅಂದ್ಕೊಳ್ಳುತ್ತೆ ಅಂದರೆ, ನಾನು ಈ ಕೆಲಸ ಮಾಡ್ದಲೇ ಎದ್ದು ಹೋದರೆ ನಾನು ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಸೊ ಇಲ್ಲಾಂದರೆ ನಾನು ಆ ಹ್ಯಾಬಿಟ್ನ ಕಟ್ ಡೌನ್ ಮಾಡಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಅವ್ರಿಗೆ ಪ್ರತಿಯೊಂದು ಚಿಕ್ಕ ಡೀಟೇಲ್ಸ್ ಅವ್ರಿಗೆ ಗೊತ್ತಿಲ್ಲದಲೇ ಮಾಡ್ತಿದ್ದಾರೆ ಅಂದರೆ ಅವರು ಅದೇ ಕೆಲಸನ ವರ್ಷಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಅರ್ಥ. ಹ್ಯಾಬಿಟ್ ಅಂದರೆ ನೀವು ನಿಮ್ಮ ಲೈಫ್ನ ಹೇಗೆ ಡಿಸಿಪ್ಲಿನಾಗಿ ಇಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ಕೆಲಸನ ನೀವು ಆಟೋಮೆಟಿಕ್ ನೀವು ಬ್ರೈನು ನಿಮಗೆ ಮಾಡೋ ಥರ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಆಗಲೇ ನಾನು ಹೇಳ್ದಂಗೆ, ಸೊ ನೀವು ಈಗ ಫಿಟ್ಟಾಗಿರಬೇಕು ಅಂದರೆ ನೀವು ಡೈಲಿ ಎಕ್ಸಸೈಸ್ ಮಾಡಬೇಕು ಅಂತ ನಿಮ್ಮ ಬ್ರೈನ್ಗೆ ನೀವು ಫೀಡ್ ಮಾಡಬೇಕು. ಸೊ ಆವಾಗ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ನಾನು ಎವ್ರಿಡೇ ಎಕ್ಸಸೈಸ್ ಮಾಡಬೇಕು ಅನ್ನೋ ಟೈಮ್ ಟೇಬಲ್ನ ನಿಮ್ಮ ಬ್ರೈನಲ್ಲಿ ಫೀಡ್ ಮಾಡೋದ್ರಿಂದ ನಿಮಗೆ ಎಕ್ಸಸೈಸ್ ಮಾಡೋದು ಒಂಥರ ಕಷ್ಟದ ಕೆಲಸ ಅಂತ ಅನಿಸೋದೇ ಇಲ್ಲ. ನಿಮಗೆ ಅದು ಆಟೋಮೆಟಿಕ್ ಕೆಲಸ, ಅದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ನಿಮಗೆ ಅದರಿಂದ ಸ್ಟ್ರೆಸ್ ಫೀಲ್ ಆಗೋದು, ಅದರಿಂದ ನಿಮಗೆ ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಳ್ಳೋದು ಅಥವಾ ಮರ್ತೋದೆ ಅಂತ ಹೇಳೋದು, ಇವೆಲ್ಲ ಕಾರಣಗಳು ಬ್ರೈನ್ ನಿಮಗೆ ಯಾವತ್ತೂ ಕೊಡೋದಿಲ್ಲ. ಯಾಕೆಂದರೆ ನೀವು ಒನ್ಸ್ ಅದನ್ನು ಫಿಕ್ಸ್ ಆಗಿ ನೀವು ಅದನ್ನು ಡೈಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಎಕ್ಸಸೈಸ್ ಮಾಡಿಲ್ಲ ಅಂದರೆ ನಿಮಗೆ ಏನೋ ಒಂಥರ ಕಳ್ಕೊಂಡೇನೋ ಫೀಲ್ ಬರೋ ಥರ ಬ್ರೈನ್ ನಿಮಗೆ ಸಿಗ್ನಲ್ಸ್ನ ಕೊಡ್ತಾ ಇರುತ್ತೆ. ಸೊ ಅದೇ ರೀತಿ ನೀವೀಗ ಒಂದು ಬುಕ್ ಓದಬೇಕು ಅನ್ನೋ ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು ಅಂದರೆ, ನಿಮಗೆ ಇನಿಷಿಯಲಿ ಅನಿಸುತ್ತೆ, ಅಯ್ಯೋ ಬುಕ್ ಓದೋದು ತುಂಬ ಕಷ್ಟ, ಸೊ ಯಾರು ಓದ್ತಾರೆ ಇಷ್ಟೊಂದು, ಸೊ ಇದಕ್ಕೆ ನಾನು ಡೈಲಿ ಟೈಮ್ ಕೊಡಬೇಕು, ಎಫರ್ಟ್ ಹಾಕಬೇಕು ಅಂತ ಅನಿಸುತ್ತೆ. ಸೊ ನೀವು ಅದೇ ಬುಕ್ ಓದೋ ಅಭ್ಯಾಸನ 1 ತಿಂಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. ಸೊ ಸ್ಟಾರ್ಟಿಂಗಿಂದ ನಿಮಗೇನೋ ರಿಸಲ್ಟ್ ಸಿಗ್ದಲೇ ಇರ್ಬೋದು, ಬಟ್ ಒನ್ಸ್ ನೀವು ಅದೇ ಕೆಲಸನ 6 ಮಂತ್ಸ್ ಇಲ್ಲ 1 ಇಯರ್ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದರೆ ನಿಮ್ಮ ನಾಲೆಡ್ಜು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ಇನಿಷಿಯಲಿ ಬುಕ್ ಓದೋದು ಎಷ್ಟು ಸ್ಟ್ರೆಸ್ ಅಂತ ಫೀಲ್ ಆಗುತ್ತೋ, ಅದೇ ರೀತಿ ನೀವು ಮುಂದೆ ಹೋಗ್ತಾ ಆ ಬುಕ್ ಓದೋದು ನಿಮಗೆ ಹ್ಯಾಬಿಟ್ ಆಗೋಗುತ್ತೆ ಹೊರತು ನಿಮಗೆ ಅದು ಯಾವಾಗಲೂ ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಸೊ ಆವಾಗ ಏನು ಮಾಡುತ್ತೆ, ನಿಮ್ಮ ಬ್ರೈನ್ ಅದು ಆಟೋಮೆಟಿಕ್ಕಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೊರತು ನೀವು ಅದನ್ನು ಕಾನ್ಷಿಯಸ್ ಆಗಿ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಈಗ ಒಂದು ಟೈಮ್ ಅಂತ ಒಂದು ಆ್ಯಕ್ಟಿವಿಟಿಗೆ ಸ್ಕೆಡ್ಯೂಲ್ ಮಾಡಿದ್ದೀರ ಅಂದರೆ ಆ ಟೈಮ್ ಬರ್ತಿದ್ದಂಗೆ ಆ ಬ್ರೈನ್ ನಿಮಗೆ ಆ ಸಿಗ್ನಲ್ನ ಕಳಿಸುತ್ತೆ, ಈ ಟೈಮಲ್ಲಿ ನೀನು ಡೈಲಿ ಇಂಥ ಕೆಲಸ ಮಾಡ್ತಿದ್ದೆ, ಸೊ ಇವತ್ತು ಇದೇ ಕೆಲಸ ಫಾಲೋ ಮಾಡು ಅಂತ ಹೇಳುತ್ತೆ. ಸೊ ಆವಾಗ ನಿಮಗೆ ಯಾವ ಹ್ಯಾಬಿಟನ್ನು ತುಂಬ ಕಾನ್ಷಿಯಸ್ ಎಫರ್ಟ್ ಹಾಕಬೇಕು ಅನ್ನೋ ಸಿಚುವೇಶನ್ ಬರೋದಿಲ್ಲ. ಕೆಲಸನ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವಿವಾಗ ಒಂದು ಸಸಿ ನೆಟ್ಟಿದ್ದೀರಾ ಅಥವಾ ಒಂದು ಗಿಡ ನೆಟ್ಟಿದ್ದೀರಾ ಅಂತ. ಸೊ ನೀವು ಒಬ್ಬ ಏನು ಮಾಡ್ತಾನೆ ಅಂದರೆ, ನಾನು ಓವರಾಗಿ ಆ ಗಿಡನ ಬೆಳೆಸ್ತೀನಿ ಅಂತ ಹೋಗಿ ಒಂದೇ ದಿನ ಅದಕ್ಕೆ ಗೊಬ್ಬರ ಹಾಕೋದು, ಒಂದೇ ದಿನ ಜಾಸ್ತಿ ನೀರನ್ನ ಹಾಕೋದು, ಅಥವಾ ಒಂದೇ ದಿನ ಅದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ಫೀಡ್ ಮಾಡಿಬಿಡ್ತಾನೆ. ಸೊ
ಅದಾದಮೇಲೆ 2ನೇ ದಿನ ಆ ಗಿಡ ನೋಡ್ಕೊಳ್ಳೋದೇ ಮರ್ತೋಗ್ಬಿಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಗಿಡ ಒಂದೇ ದಿನ ಎಲ್ಲ ತೊಗೊಳೋದ್ರಿಂದ ಆ ಗಿಡಕ್ಕೆ ಏನನ್ಸುತ್ತೆ, ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಮತ್ತು ಅದನ್ನು ಅವರು ಗ್ರೋ ಮಾಡೋದಕ್ಕೂ ತುಂಬಾ ಕಷ್ಟಪಡ್ತಾನೆ. ಆದರೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಗಿಡ ನೆಟ್ಟು ಅದಕ್ಕೆ ಡೈಲಿ ನೀರು ಹಾಕೋದು ಮತ್ತು ಅದಕ್ಕೆ ಯಾವಾಗ ಗೊಬ್ಬರ ಅವಶ್ಯಕತೆ ಇದೆಯೋ ಆವಾಗ ಮಾತ್ರ ಹಾಕಿ ಮತ್ತು ಅದಕ್ಕೆ ಟೈಮ್ ಕೊಡ್ತಾನೆ ನಿಧಾನಕ್ಕೆ ಬೆಳೀಲಿ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಗಿಡಕ್ಕೆ ಟೈಮ್ ಮಾಡಿ ನೀವಿವಾಗ ದೊಡ್ಡ ಮರ ಆಗಬೇಕು ಅಂತ ಆಸೆ ಪಡ್ತಿರ್ತೀರ. ಆದರೆ ನೀವು ಒಂದೇ ದಿನ ಆ ದೊಡ್ಡ ಮರ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ನೀವಿವಾಗ ಯಾವ ಸ್ಟೇಜಲ್ಲಿದ್ದೀರ ಅಂದರೆ ಒಂದು ಚಿಕ್ಕ ಗಿಡದಲ್ಲಿ ಚಾನ್ಸಲ್ಲಿದ್ದೀರ. ಸೊ ಆ ಗಿಡ ಮರ ಆಗಬೇಕು ಅಂದರೆ ನೀವು ಅದಕ್ಕೆ ಡೈಲಿ, ಇವಾಗ ಹೇಗೆ ನಾವು ಗಿಡ ಮರ ಆಗಬೇಕು ಅಂದರೆ ಡೈಲಿ ನೀರು ಹಾಕೋದು ಮತ್ತು ಅದಕ್ಕೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ನ ಮಾಡಿಕೊಡೋದು ಮತ್ತು ಕಂಟಿನ್ಯೂಸ್ ಆಗಿ ಅದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ನೋಡೋದು ಮಾಡಿ, ಅದು 2 ವರ್ಷ 3 ವರ್ಷ ಆದಮೇಲೆ ಚಿಕ್ಕ ಗಿಡ ಇರೋದು ಹೇಗೆ ದೊಡ್ಡ ಮರ ಆಗಿ ಬೆಳೆಯುತ್ತೋ, ಸೊ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಅದೇ ರೀತಿಯೇ ಅಂದ್ಕೊಂಡು ನಾವು ಮಾಡಬೇಕು. ಸೊ ನಾವಿವಾಗ ಗಿಡ ಆಗಿದ್ದೀರಿ ಅಂದರೆ ನಾವಿವಾಗ ಯಾವ ಥರ ಕೆಲಸ ಮಾಡಬೇಕು ಮತ್ತು ಡೈಲಿ ಕೆಲಸ ಹೇಗೆ ಮಾಡಬೇಕು ಮತ್ತು ಕನ್ಸಿಸ್ಟೆಂಟಾಗಿ ಇರಬೇಕು ಮತ್ತು ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಹೇಗೆ ಗ್ರೋ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಇವಾಗ ಹೇಗೆ ಗಿಡ ಆಗಿದ್ದೀರೋ ಸೊ ನಾವು ಮುಂದೆ ಒಂದಿನ ದೊಡ್ಡ ಮರ ಆಗೇ ಆಗ್ತೀರಿ. ಸೊ ನಾವಿಲ್ಲಿ ಒಂದೇ ದಿನದಲ್ಲಿ ಮರ ಆಗೋದಕ್ಕಾಗೋದಿಲ್ಲ. ನಾವು ಒಂದೊಂದೇ ಹೆಜ್ಜೆನ ಅದ್ರ ತಕ್ಕನಾಗಿ ಇಟ್ಕೊಂಡು ಹೋಗ್ತಾ ಇರಬೇಕು. ಆವಾಗಷ್ಟೇ ನಾವು ಗ್ರೋ ಆಗೋದಕ್ಕೆ ಆಗೋದು. ಈ ಹ್ಯಾಬಿಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಏನೇ ಒಂದು ದೊಡ್ಡ ಕೆಲಸನ ಅಚೀವ್ ಮಾಡಬೇಕಂದ್ರೂ ನಾವು ಒಂದೇ ದಿನದಲ್ಲಿ ಆ ಕೆಲಸ ಅಚೀವ್ ಮಾಡೋದಕ್ಕೆ ಹೇಗೆ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಯಾವ್ಯಾವ ಥರ ಚಿಕ್ಕ ಚಿಕ್ಕ ಡಿಸಿಷನ್ನ ತೊಗೊಂಡ್ರೆ ನಾವು ಒಂದಿನ ಆ ಕೆಲಸ ಅಚೀವ್ನ ಮಾಡ್ಬೋದು ಅಂತ ಯೋಚನೆ ಮಾಡೋದು. ಸೊ ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ನಾನು ಹೇಗೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಲ್ಲ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಯೋಚನೆ ಮಾಡೋದಲ್ಲ. ನಾನಿಲ್ಲಿ ಯಾವ್ಯಾವ ಥರ ನನ್ನ ಹ್ಯಾಬಿಟ್ನ ಇಂಪ್ರೂವ್ ಮಾಡ್ಕೋಬೇಕು, ಯಾವ್ಯಾವ ಥರ ನನ್ನ ಬ್ಯಾಡ್ ಹ್ಯಾಬಿಟ್ನ ಕಟ್ ಡೌನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸ್ಮಾಲ್ ಸ್ಟೆಪ್ಸ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ನಾನು ಒಂದಿನ ಸಕ್ಸಸ್ ಆಗ್ತೀನಿ. ಸೊ ನಾನು ಒಂದಿನ ಈಗ ದೊಡ್ಡ ಎಂಪೈರನ್ನ ಬಿಲ್ಡ್ ಮಾಡಬೇಕು ಅಂದರೆ ನಾನಿವತ್ತು ಯಾವ ಡಿಸಿಷನ್ನ ತೊಗೋಬೇಕು ಮತ್ತು ಯಾವ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡೋದ್ರೆ ನಾನು ಸಕ್ಸಸ್ ಆಗ್ತೀನಿ. ಸೊ ಆವಾಗ ಯೋಚನೆ ಮಾಡಿ ಆ ಸ್ಟೆಪ್ಸ್ನ ನಾವು ಮುಂದೆ ಇಟ್ಕೊಂಡು ಹೋಗಬೇಕು. ಮತ್ತು ನಾವಿಲ್ಲಿ ಯಾವುದೇ ಒಂದು ದೊಡ್ಡ ಕೆಲಸ ಅಚೀವ್ ಮಾಡಬೇಕು ಅಂದರೆ ನಮ್ಮ ಲೈಫು ಒಂದೇ ದಿನದಲ್ಲಿ ಚೇಂಜ್ ಆಗೋದಿಲ್ಲ. ನಾವು ಡೈಲಿ ಚೇಂಜ್ ಮಾಡ್ಕೊಳ್ಳೋ ಹ್ಯಾಬಿಟ್ಸಿಂದ ಮತ್ತು ನಾವು ಹೊಸ ಹ್ಯಾಬಿಟ್ಸ್ನ ಕಲಿಯೋದ್ರಿಂದ ಮತ್ತು ಕಲ್ತಿರೋ ಹ್ಯಾಬಿಟ್ಸ್ನ ನಾವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗೋದ್ರಿಂದ ನಾವು ಅದನ್ನು ಅಚೀವ್ ಮಾಡ್ತೀರೇ ಹೊರತು ಒಂದೇ ದಿನ ದೊಡ್ಡದಾಗಿ ಏನೋ ಆಗೋಗುತ್ತೆ, ಒಂದೇ ದಿನ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂದರೆ ಅದು ರಿಯಲ್ ಲೈಫಲ್ಲಿ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ರೀತಿ ಹೇಳಬೇಕು ಅಂದರೆ, ನೀವಿವಾಗ ಒಂದು ಬುಕ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ನೀವು ಒಂದೇ ದಿನ 20 ಪೇಜು 30 ಪೇಜು ಓದ್ಬಿಟ್ಟು ನಾಳೆ ನಾನು ಬ್ರೇಕ್ ತೊಗೊತಿದ್ದೀನಿ ಅಂತ ಹೇಳೋದಲ್ಲ. ನೀವು ಡೈಲಿ ಒಂದೇ ಪೇಜ್ ಆದರೂ ಪರವಾಗಿಲ್ಲ, ಬಟ್ ಡೈಲಿ ಓದಿ, ಕನ್ಸಿಸ್ಟೆಂಟಾಗಿ ಓದಿರೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹೌದು, ನಿಮಗೆ ಈ ಥರ ಮಾಡಿದಾಗ ನಿಮಗೆ ರಿಸಲ್ಟ್ಸ್ ಬರೋದು ಸ್ವಲ್ಪ ಡಿಲೇ ಅನ್ನಿಸ್ಬೋದು. ಯಾಕೆಂದರೆ ನಮ್ಮ ಬ್ರೈನ್ ಯಾವಾಗಲೂ ಕ್ವಿಕ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ನೀವು ಡೈಲಿ ಒಂದೇ ಪೇಜ್ ಓದಿದ್ರೂ ನಿಮಗೆ ಬ್ರೈನ್ಗೆ ಸ್ಟ್ರೆಸ್ ಅಂತ ಫೀಲ್ ಆಗೋದಿಲ್ಲ. ನೀವು ಅದೇ ರೀತಿ 3 ಮಂತ್ಸ್ 4 ಮಂತ್ಸ್ ಮಾಡಿದ್ರೆ ನೀವು ಆರಾಮಾಗಿ ಒಂದು ಬುಕ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಇದೇ ರೀತಿ ನಾವು ಸ್ಮಾಲ್ ಸ್ಟೆಪ್ಸ್ನ ಇಟ್ಕೊಂಡೋದ್ರೆ ಅಷ್ಟೇ ನಮ್ಮ ದೊಡ್ಡ ಡ್ರೀಮ್ನ ಅಚೀವ್ ಮಾಡ್ತೀರಿ ಹೊರತು ಒಂದೇ ಸಲ ನಾವು ಎಲ್ಲನೂ ಮಾಡ್ತೀರಿ ಅಂದರೆ ಆಗೋದಿಲ್ಲ. ಸೊ ಈಗ ಹೇಳಿ, ನೀವು ನಿಮ್ಮ ಡೈಲಿ ಲೈಫ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಡೈಲಿ ಲೈಫ್ ರೊಟೀನು ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ಯಾ ಅಂತ ಒಂದ್ಸಲ ಯೋಚನೆ ಮಾಡಿ. ಆಮೇಲೆ ನಾನು ಯಾವುದು ಹೊಸ ಹ್ಯಾಬಿಟ್ನ ಇವತ್ತಿಂದ ಸ್ಟಾರ್ಟ್ ಮಾಡಿ ಕನ್ಸಿಸ್ಟೆಂಟಾಗಿ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ. ಥ್ಯಾಂಕ್ ಯು.